ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಸಿದ್ಧಗಂಗೆ ಜಾತ್ರೆಗೆ ಹೊರಟಿದ್ದೀವಿ ಇವತ್ತು. ಸೊ ಅಲ್ಲಿ ಹೋಗಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ, ಏನೇನಿತ್ತು ಅಂತ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಸೊ ನಾನು ಈ ವ್ಲಾಗ್ನ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನಾವು ಮನೆ ಬಿಟ್ಟಾಗಲೇ 8 ಗಂಟೆ ಆಗಿತ್ತು ಕರೆಕ್ಟಾಗಿ. ಸೊ ಹೋಗ್ಬೇಕಾದ್ರೆ ಬಟ್ವಾಡಿ ಹತ್ರ ಅಂತೂ ತುಂಬ ಟ್ರಾಫಿಕ್ ಇತ್ತು. ಬಟ್ವಾಡಿ ಮತ್ತು ಆ್ಯಡ್ ಹತ್ರ ಅಂತೂ ಮುಂದಕ್ಕೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಸಿಗ್ನಲ್ಲಿ ಟ್ರಾಫಿಕಲ್ಲಿ ನನ್ನ ಕಸಿನ್ ಸಿಗ್ದ. ಅವನು ಅಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಬಿಟ್ಟಿದ್ದ. ಸೊ ಅಲ್ಲೇ ಒಂದು 10 ಮಿನಿಟ್ಸು 15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ, ಟ್ರಾಫಿಕ್ ಆಗಿಬಿಡ್ತು. ಮತ್ತು 8:45ಗೆ ನಾವು ರೀಚ್ ಆದ್ವಿ ಮಠಕ್ಕೆ. ಇದು ಬ್ಯಾಕ್ ಗೇಟಿಂದ ಹೋಗ್ತಿರೋದು ನಾವು. ಇನ್ನೊಂದು ಫ್ರಂಟಲ್ಲಿ ಒಂದಿದೆ, ಎಂಟ್ರೆನ್ಸ್ ಇದೆ, ಅದು ಬೇರೆ. ಅದಾದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ಹೋಗ್ತಿಲ್ಲ ಎಂಟ್ರೆನ್ಸಲ್ಲಿ ಶಾನಿಗೆ ಇವೆಲ್ಲ ನೋಡಿಬಿಟ್ಟು ಅಲ್ಲಿಟ್ಟಿರೋ ಐಟಮ್ಸ್ಗಳು, ಟಾಯ್ಸ್ಗಳು ನೋಡಿ ಅಲ್ಲೇ ಬೇಕು ಅಂತ ಕೇಳ್ತಾನೆ ಇದ್ಲು. ಇನ್ನು ಸ್ಟಾರ್ಟಿಂಗು ಫಸ್ಟ್ ಶಾಪಲ್ಲೇ ಕೇಳ್ತಿದ್ಲು ಕೊಡಿಸಿ ಅಂತ. ಮತ್ತು ನಾವು ಇನ್ನೂ ಮುಂದೆ ಇದೆ ಬಾ, ಇನ್ನೂ ತುಂಬ ಇದೆ, ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಅಲ್ಲಿ ಹೋಗ್ತಾ ಮತ್ತು ಅವಳು ನೋಡ್ತಿದ್ಲು, ಕೇಳ್ತಾನೆ ಇದ್ಲು. ಮತ್ತು ಅಲ್ಲೊಂದು ಅವಳು ಕಣ್ಣಿಗೆ ಸ್ವೀಟ್ ಕಾರ್ನ್ ಬಿತ್ತು. ಆ ಸ್ವೀಟ್ ಕಾರ್ನ್ ಅಂತೂ ಕೊಡಿಸಿ ಅಂತ ಅಲ್ಲೂ ಆಟ ಮಾಡಿದ್ದು ಸ್ಟಾರ್ಟಿಂಗಲ್ಲೇ. ಸೊ ಇನ್ನು ಮತ್ತೆ ಫುಲ್ಲು ಹಂಗೆ ಇದು ಮಾಡ್ತಾಳೆ ಅಂದ್ಬಿಟ್ಟು ಅಲ್ಲೇ ಕೊಡಿಸಿದ್ವಿ ಅವಳಿಗೆ. ಕೊಡಿಸ್ಕೊಂಡು ಹೋಗ್ತಾ ಹಂಗೆ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ. ಅಲ್ಲಿ ರಥ ನಿಂತಿತ್ತು, ರೆಡಿ ಇತ್ತು, ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ಅದಕ್ಕೆ ನಾವು ಬರಬೇಕಾದ್ರೆ ರಿಟರ್ನು ಫ್ಲವರ್ ಡೆಕೋರೇಟ್ ಎಲ್ಲ ಮಾಡ್ತಾಯಿದ್ರು ನೆಕ್ಸ್ಟ್ ಡೇಗೆ ಅಂತ. ಸೊ ಅಲ್ಲಿಂದ ಬರ್ತಾ ಮತ್ತೆ ಅವಳಿಗೆ ಇನ್ನೊಂದು ಕಣ್ಣಿಗೆ ಬಿತ್ತು, ಅದು ತಲೆಗೆ ಹಾಕ್ಕೊಳ್ಳೋಕ್ಕೆ ಲೈಟಿಂಗ್ಸ್ದು. ಅದನ್ನು ಕೇಳಿದ್ಲು ಅಲ್ಲೇ ಬೇಕು ಅಂತ. ಏನೂ ಕೇಳಲ್ಲ ಕೊಡಿಸಿ ಅಂತ. ಸರಿ ಅಂದ್ಬಿಟ್ಟು ಮತ್ತೆ ಅಲ್ಲೊಂದು ಕೊಡಿಸಿದ್ವಿ. ಅಲ್ಲಿ ಅವರಪ್ಪಂಗೆ ಮತ್ತೆ ಇನ್ನೊಂದು ಸರಿ ಟ್ಯಾಕ್ಸ್ ಹಾಕಿದ್ದಾಳೆ. ಅವಳಂತೂ ಆಟ ಮಾಡಿಬಿಡ್ತಾಳೆ, ಅಳ್ತಿರ್ತಾಳೆ, ಮತ್ತು ಮುಂದೆ ಹೋಗೋಕ್ಕೂ ಬಿಡೋದಿಲ್ಲ, ಮತ್ತು ಏನು ನೋಡೋದಕ್ಕೂ ಆಗೋಲ್ಲ. ಹಂಗಾಗಿ ಕೊಡಿಸಿದ್ರೆ ಸಮಾಧಾನ ಆಗ್ತಾಳೆ ಅಂತ ಅಲ್ಲಿ ಕೊಡಿಸಿದ್ವಿ. ಸೊ ಅಲ್ಲಿಂದ ಹಂಗೇ ಅವಳು ಸ್ವೀಟ್ ಕಾರ್ನ್ ತಿಂದ್ಕೊಂಡು ವಾಕ್ ಮಾಡ್ಕೊಂಡು ಬರ್ತಾಯಿದ್ಲು. ಮತ್ತು ನಾನು ಒಂದು ಫೋಟೋ ತೊಗೊಳ್ಳೋಣ ಅಂತ ಅದನ್ನು ಹಾಕ್ಕೊಂಡೆ. ಚೆನ್ನಾಗಿ ಕಾಣಿಸ್ತಿತ್ತು. ಜಾತ್ರೆ ಅಂದಮೇಲೆ ಅದೆಲ್ಲ ಇರಲೇಬೇಕು ಅಲ್ವಾ. ಸೊ ಹಂಗೆ ನೆಟ್ಕೊಂಡು ಬರ್ತಾಯಿದ್ವಿ. ಅಬ್ಬಿ ಎಲ್ಲ ವೀಡಿಯೋಗಳು ಮಾಡ್ಕೊಂಡು ಬರ್ತಾಯಿದ್ರು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ತುಂಬ ಜಾತ್ರೆ ಅಂದ್ರೇ ಜನ ಅಲ್ವಾ, ತುಂಬ ಚೆನ್ನಾಗಿತ್ತು. ನಾವಂತೂ ಇಯರ್ಲಿನೂ ಹೋಗ್ತಿರ್ತೀವಿ ಜಾತ್ರೆಗೆ. ನಾನು ತುಮಕೂರಿಗೆ ಬಂದು 11 ಇಯರ್ಸ್ ಆಯಿತು. 11 ಇಯರ್ಸಿಂದನೂ ನಾನು 1 ವರ್ಷನೂ ತಪ್ಪದಲ್ಲೇ ಹೋಗ್ತಾಯಿದ್ದೀನಿ ಜಾತ್ರೆಗಂತೂ. ನಾನು ಹೋಗಿದ್ದೆ ಹಬ್ಬದ ದಿನ ಹೋಗಿದ್ದಿದ್ದು. ಇದು ತುಂಬ ಜನ ಇದ್ದರು. ಮತ್ತು ಅಲ್ಲಿ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು. ಭರತನಾಟ್ಯ ಇತ್ತು. ಸೊ ಅದು ನೋಡೋದಕ್ಕೆ ಅಂತಲೂ ತುಂಬ ಜನ ಎಲ್ಲ ಕೂತ್ಕೊಂಡಿದ್ರು. ಸ್ಪೇಸ್ ಇಲ್ಲ ಅಂತ ನಿಂತ್ಕೊಂಡಿರೋರು ಇದ್ದರು. ನೆಕ್ಸ್ಟ್ ಪ್ರೋಗ್ರಾಮ್ ನಡೆಯುತ್ತೆ ಅಲ್ಲಿ. ಸೊ ಹಂಗಾಗಿ ನಾನು ಅದೊಂದು 5 ಮಿನಿಟ್ಸ್ ರೆಸ್ಟ್ ಮಾಡಿ ನನಗೆ ಸಾಕಾಯಿತು. ಅಲ್ಲಿಂದ ನೆಡ್ಕೊಂಡು ಬಂದಿದ್ದೆ, ಕಾಲು ನೋವ್ತಿತ್ತು. ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಮತ್ತು ನೆಕ್ಸ್ಟ್ ನಾವು ಹೊರಟ್ವಿ ಮುಂದೆ ಹೋಗೋಣ ಅಂತ. ನೋಡೋದು ತುಂಬ ಇದೆ ಜಾತ್ರೆಯಲ್ಲಿ. ವಸ್ತು ಪ್ರದರ್ಶನ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಹಂಗೆ ವಾಕ್ ಮಾಡ್ಕೊಂಡು ಹೋದ್ವಿ. ಇದು ಫ್ರಂಟ್ ಗೇಟ್ ಹತ್ರ. ಇದು ಫ್ರಂಟಿಂದ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಮಠ. ಲೈಟಿಂಗ್ಸ್ ಅಂತೂ ಆಸಮಾಗಿದೆ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತಂದರೆ. ಇದು ಫ್ರಂಟ್ ಗೇಟಲ್ಲಿ ಇದ್ದಿದ್ದು. ನೆಕ್ಸ್ಟು ಅಲ್ಲಿಂದ ನಾವು ಎಕ್ಸಿಬಿಷನ್ ಒಳಗಡೆ ಬಂದ್ವಿ, ವಸ್ತು ಪ್ರದರ್ಶನ ಹತ್ರ. ಅಲ್ಲಿ 10 ರೂಪೀಸ್ ಟಿಕೆಟ್ ಇರುತ್ತೆ. ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ಅಲ್ಲೂ ತುಂಬ ಜನ ಇದ್ದರು. ಸೊ ಅಲ್ಲೆಲ್ಲನೂ ಪ್ರತಿಯೊಂದೂ ವಿಸಿಟ್ ಮಾಡ್ಕೊಂಡು ಹೋದ್ವಿ. ಕೆಲವೊಂದು ವಿಸಿಟ್ ಮಾಡಲಿಲ್ಲ, ಇನ್ನೇನು ಸೇಮ್ ಇರುತ್ತೆ ಅಲ್ವಾ ಅಂತ. ಇವಳು ಬೇರೆ ಆಟ ಮಾಡ್ತಿದ್ಲು, ಸ್ವಲ್ಪ ಟಾಯ್ಸ್ ಇರೋ ಕಡೆ ಎಲ್ಲ ಹೋಗಬೇಕು ಅಂತಿದ್ಲು. ಹಂಗಾಗಿ ಜಾಸ್ತಿ ಹೋಗಲಿಲ್ಲ ನಾವಲ್ಲಿ. ಸೊ ಅಲ್ಲಿಂದ ಬಂದು ಕಾಟನ್ ಕ್ಯಾಂಡಿ ಕೇಳಿದ್ಲವಳು ಕೊಡಿಸಿ ಅಂತ. ಮತ್ತು ಅದನ್ನು ಕೊಡಿಸಿದ್ವಿ ಅವಳಿಗೆ. ಅಲ್ಲಿಂದ ತಿಂದ್ಕೊಂಡವಳು ಹಂಗೆ ವಾಕ್ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಹೋದ್ವಿ. ಮತ್ತು ಅಲ್ಲಿ ಫುಡ್ ಕೋರ್ಟ್ ಇದೆ. ಬರೀ ಫುಡ್ಡಿಂದೇ ಒಂದಿತ್ತು, ಫುಡ್ ಕೋರ್ಟ್ ಥರ. ಸೊ ಅಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಬಿತ್ತವಳು ಕಣ್ಣಿಗೆ. ಸೊ ಅದನ್ನು ತೊಗೊಂಡ್ಲು, ಪೊಟ್ಯಾಟೊ ಟ್ವಿಸ್ಟರು. ಸೊ ಅದು ನನಗೂ ಕೊಡಲಿಲ್ಲ. ನಾನು ಕೇಳಿದ್ರು ಇಲ್ಲ ಕೊಡಲ್ಲ ಅಂತ ಹೇಳಿದ್ಲು. ಒಬ್ಬಳೇ ಕೂತ್ಕೊಂಡು ಖಾಲಿ ಮಾಡಿಬಿಟ್ಟಿದ್ದಾಳೆ. ಮತ್ತು ಅಲ್ಲಿ ಮಲ್ಲಿಗೆ ಇಡ್ಲಿ ಅಂತ ಇದೆ, ಚೆನ್ನಾಗಿರುತ್ತೆ ಅಲ್ಲಿ ಅಂತ ಅಂದ್ಬಿಟ್ಟು ಅಬ್ಬಿ ತೊಗೊಂಡಿದ್ರು ಮಲ್ಲಿಗೆ ಇಡ್ಲಿನ. ನಾನೇನಲ್ಲಿ ಟೇಸ್ಟ್ ಮಾಡಲಿಲ್ಲ, ನನಗೇನು ಇಷ್ಟ ಆಗೋಲ್ಲ. ಇವರೊಬ್ಬರು ತೊಗೊಂಡ್ರು. ನಾನು ಫ್ರೂಟ್ ಸಲಾಡ್ ತೊಗೊಂಡೆ. ತೊಗೊಂಡು ಫ್ರೂಟ್ಸ್ಗಳನ್ನ ತಿಂದ್ಕೊಂಡು ನಾನು ಅವಳಿಗೆ ಪೈನಾಪಲ್ ಇಷ್ಟ, ಬೇರೆ ಯಾವುದು ಮುಟ್ಲಿಲ್ಲ. ನನಗೆ ಪೈನಾಪಲ್ಲೇ ಬೇಕು ಅಂತ ಅಂದು ಪೈನಾಪಲ್ ತೊಗೊಂಡವಳು. ಅದು ನೆಕ್ಸ್ಟು ಅಲ್ಲಿ ಕೃಷಿ ಇಲಾಖೆಯಿಂದ ಅವರು ಗಿಡಗಳೆಲ್ಲ ಬೆಳೆಸಿದ್ದಾರೆ ಅಲ್ಲಿ.
ರಾಗಿ, ಭತ್ತ, ಜೋಳ ಪ್ರತಿಯೊಂದು ಇದೆ ಅಲ್ಲಿ. ನಮಗಂತೂ ಕೆಲವೊಂದು ಗೊತ್ತೇ ಇರಲ್ಲ, ಹೆಸರು ಕೇಳಿರ್ತೀವಿ ಬಟ್ ಗಿಡಗಳು ನೋಡಿರಲ್ಲ. ಅಲ್ಲಿ ಎಷ್ಟು ಸಜ್ಜೆ, ನವಣೆ ಆ ಥರದ್ದೆಲ್ಲ ನಾವು ಗಿಡನೇ ನೋಡಿಲ್ಲ, ಕಾಳುಗಳು ನೇಮ್ ಕೇಳಿದೀವಿ ಅಷ್ಟೇನೆ. ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಅಲ್ಲಿಂದ ಅರಣ್ಯ ಇದಿತ್ತು, ಫಾರೆಸ್ಟ್ ಏರಿಯಾ ಅಂತ. ಸೊ ಅಲ್ಲಿ ಒಳಗಡೆ ಹೋದ್ವಿ. ಅಲ್ಲಿ ಏನು ಅಷ್ಟಿರ್ಲಿಲ್ಲ, ಎಲ್ಲ ಆರ್ಟಿಫಿಷಿಯಲ್ ಅನಿಮಲ್ಸ್ಗೆ ಲೈಟ್ ಇಟ್ಬಿಟ್ಟಿದ್ರು ಅಷ್ಟೇನೆ. ನೆಕ್ಸ್ಟ್ ಅಲ್ಲಿಂದ ಶಾಪಿಂಗ್ ಮಾಡೋಣ ಅಂತ ನೋಡೋಣ ಅಂತ ಬಂದ್ವಿ. ಅಲ್ಲೊಳಗೆ ಡ್ಯಾನ್ಸ್ ಮಾಡ್ತೀನಿ ಅಲ್ಲಿ ಅಂತ ಅಂದ್ಲು. ಸೊ ಅಲ್ಲಿ ಪೇ ಮಾಡಿ ಅವಳಿಗೆ ಡ್ಯಾನ್ಸ್ ಮಾಡೋಕ್ಕೆ ಕೊಟ್ವಿ. ಯಾವುದೋ ಸಾಂಗಿಗೆ ಮಾಡ್ತಿದ್ಲು ಡ್ಯಾನ್ಸ್ ಎಲ್ಲ ಮಾಡಿ ನೆಕ್ಸ್ಟ್ ಅವಳು ಅಲ್ಲಿಂದ ಡ್ಯಾನ್ಸ್ ಮಾಡೋದಕ್ಕೂ ನಮ್ಗೆ ಹೇಳ್ತಿದ್ದಾಳೆ, ಡ್ಯಾನ್ಸ್ ಮಾಡ್ತೀನಿ ನಾನು, ಏನಾದರೂ ಕೊಡಿಸ್ಬೇಕು ಅಂತ ಕೇಳ್ತಿದ್ದಾಳೆ ಅಲ್ಲೂ ಕೂಡ. ಮತ್ತು ಅವಳು ಡ್ಯಾನ್ಸ್ ಮುಗಿಸ್ಕೊಂಡು ಗೇಮ್ಸ್ ಹತ್ರ ಹೋಗಿರಲಿಲ್ಲ, ಹೋಗೋಣ ಅಂತ ಹೊರಟ್ವಿ. ಹಂಗೆ ಚಿರ್ಮುರಿ ತಿನ್ಕೊಂಡು, ಸೊ ಅಲ್ಲಿ ಚಿರ್ಮುರಿ ತಿನ್ಬೇಕಾದ್ರೆ ಡ್ರಾಮಾ ನಡೀತಿತ್ತು, ಅಲ್ಲೊಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಹೊರಟ್ವಿ. ಗೇಮ್ಸ್ ಹತ್ರ ಹೋದ್ವಿ. ಅವಳಿಗೆ ಫುಲ್ಲು ಖುಷಿ. ಗೇಮ್ಸ್ ಹತ್ರ ಹೋಗಿದ ತಕ್ಷಣ ಎಲ್ಲ ಗೇಮ್ಸು ನೋಡ್ತಿದ್ದಾಳೆ. ಸೊ ಅವಳು ಗೇಮ್ ಹತ್ರ ಎಲ್ಲ ನಾನು ಆಡಬೇಕು ಅಂತಿದ್ಲು. ಮತ್ತು ಅಲ್ಲಿ ಹೋಗ್ತಾ ಅವಳಿಗೂ ಸ್ವಲ್ಪ ಗೇಮ್ಸ್ ಆಡ್ಸೋಣ ಅಂತ. ಸೊ ಹಂಗೆ ವಿಡಿಯೋ ಫೋಟೋಸ್ ಎಲ್ಲ ತೊಗೊಂಡು ಅವಳು ತೋರಿಸ್ತಿದ್ಲು. ಅವಳು ಅದೆಲ್ಲ ನೋಡಿಬಿಟ್ಟು ಬ್ರೇಕ್ ಡ್ಯಾನ್ಸಿಂದು ಅದೆಲ್ಲ ಖುಷಿ ಪಡ್ತಿದ್ಲು. ಸೊ ಅದರೆಲ್ಲ ಅವಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಸೊ ನಮ್ಗಷ್ಟು ಇಂಟ್ರೆಸ್ಟ್ ಇಲ್ಲ ಗೇಮ್ಸಲ್ಲಿ. ಸೊ ಅವಳನ್ನ ಆಟ ಆಡಿಸಿದ್ವಿ. ಅವಳನ್ನ ಆಟ ಆಡಿಸ್ಕೊಂಡು ನೋಡಿ ಹೆಂಗೆ ಆಡ್ತಿದ್ದಾಳೆ, ಕುಣಿತಿದ್ದಾಳೆ. ನೈಟ್ ಅಂತೂ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅವಳು, ಅಷ್ಟು ಕುಣಿದಾಡ್ತಿದ್ದಾಳೆ ಖುಷಿಗೆ. ಅವಳು ನೋಡೋದೇ ಒಂಥರ ಖುಷಿ ನಮಗೆ ಅವ್ರು ಆಟ ಆಡ್ತಿದ್ದಾಗ. ಸೊ ಬೇಡ ಅಂತ ಹೇಳ್ತೀವಿ, ಬಿಟ್ಟು ಅವ್ರು ಆಟ ಮಾಡ್ಕೊಂಡು ಹೋಗಿ ಕುಣಿದು ಆ ಥರ ಖುಷಿ ಪಡ್ತಿದ್ರೆ ನಮಗೆ ನಿಂತ್ಕೊಂಡು ನೋಡೋದಕ್ಕೆ ಏನೋ ಒಂಥರ ಖುಷಿ ಸಿಗ್ತಿರತ್ತೆ ಮಕ್ಳು ಆಟ ಆಡ್ತಿದ್ರೆ. ಸೊ ಅವಳು ಇನ್ನೂ ಮತ್ತೆ ಗೇಮ್ ಆಡಿಕೊಂಡು ಸಾಕು ಅಂತ ಅಂದ್ಲು. ಇದು ಲಾಸ್ಟ್ ಗೇಮ್ ಆಡ್ಕೊಂಡವಳು ಹೊರಟ್ಲು. ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ತಾ ಬೇಕಾದ್ರೆ ಇನ್ನೊಂದು ಬಿತ್ತೋಳು ಕಣ್ಣಿಗೆ. ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲೂ ಕೂಡ ಹಾಡ್ತೀನಿ ಅಂತ ಅಂತಿದ್ಲು. ಅದು ರೀಸೆಂಟಾಗಿ ಆಡಿದ್ಲು. ಅಮ್ಮನಿಕೆರೆ ಪಾರ್ಕಿಗೆ ಹೋಗಿದ್ವಿ, ಅಲ್ಲೂ ಅದ್ರೊಳು ಆಡಬೇಕು ಅಂತ ಅಂತಿದ್ಲು. ಮತ್ತು ಅಲ್ಲೂ ಕರ್ಕೊಂಡೋಗ್ಬಿಟ್ವಿ. ಅಲ್ಲಂತೂ ಓದೋಳು ಬರ್ತಾನೆ ಇಲ್ಲ. ಟೈಮ್ ಆಯಿತು ಹೋಗೋಣ ಅಂದ್ರೆ ಆಲ್ರೆಡಿ ಅಲ್ಲೇ 11:45 ಆಗಿತ್ತು. ನಮಗೆ ಹೋಗೋಣ ಅಂದರೂ ಬರ್ತಿರ್ಲಿಲ್ಲ. ಮತ್ತು ನಾವು ಆಚೆ ಬರೋಷ್ಟೊತ್ತಿಗೆ 12 ಆಗಿತ್ತು. ಸೊ 12 ಆದಮೇಲೆ ನಾವು ಆಚೆ ಬಂದು ಹೋಗ್ತಾ ಇದ್ದೀವಿ. ಗಾಡಿನ ಬಂಡೆಪಾಳ್ಯ ಹತ್ರ ಬಿಟ್ಟಿದ್ವಿ. ಸೊ ನೆಡ್ಕೊಂಡು ಹೋಗ್ತಾ ಇದ್ದೀವಿ ವಾಕ್ ಮಾಡಿಕೊಂಡು. ಅಲ್ಲಿಂದ ಮತ್ತೆ ನಾವು ಹೊರಟ್ವಿ 12 ಗಂಟೆಗೆ. ಮನೆಗೆ ಹೋಗೋಷ್ಟೊತ್ತಿಗೆ 12:30 ಆಗಿತ್ತು ನಾವು ರೀಚ್ ಆಗೋಷ್ಟೊತ್ತಿಗೆ. ಸೊ ನೋಡಿ ನಾವು ನಿಯರ್ ಮನೆ ಹತ್ರ ಹೋಗ್ಬೇಕಾದ್ರೆ ನೋಡಿ ಇಷ್ಟಿನ್ನೂ ಇದ್ದಿದ್ದಾಳೆ. 12:30 ಆದ್ರೂ ಆಡ್ಕೊಂಡಿದ್ದಾಳೆ. ಅಪ್ಪ ನಮಗೆ ಸಾಕಾಗಿದೆ, ಅವಳಿಗಂತೂ ಸುಸ್ತು ಆಗಲ್ಲ, ಸಾಕು ಆಗಲ್ಲ, ಅಷ್ಟು ಖುಷಿ ಪಡ್ಕೊಂಡು ಆಟ ಆಡ್ಕೊಂಡು ಬರ್ತಿದ್ದಾಳೆ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.